ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಕಡಿಮೆ ಸಮಯ ಬಳಸಿ ಮತ್ತು ಕಡಿಮೆ ಪದಾರ್ಥಗಳಿಂದ ಬದನೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಈ ಥರ ಒಂದರಲ್ಲಿ 2 ಹೋಳು ಮಾಡ್ಕೊಳ್ಳೋಣ. ಇದು ಬೇಗನೆ ಆಗುತ್ತೆ, ರುಚಿನೂ ಅದ್ಭುತವಾಗಿರುತ್ತೆ. ಈ ಥರ ಒಂದ್ಸರಿ ನೀವು ಫ್ರೈ ಮಾಡಿ ಬದನೆಕಾಯ್ದು. ಜಾಸ್ತಿ ಮಸಾಲೆನೂ ಏನೂ ಬೇಕಾಗಲ್ಲ. ಈಗ ನಾನಿಲ್ಲಿ ಸ್ವಲ್ಪ ಈ ಥರ ಮಾರ್ಕ್ ಮಾಡ್ತೀನಿ. ಇದಕ್ಕೆ ಮಸಾಲೆನೂ ಲೈಟಾಗಿರುತ್ತೆ, ಜಾಸ್ತಿ ಮಸಾಲ ಬೇಕಾಗಲ್ಲ. ಈ ಥರ ಮಾಡೋದು ಮಸಾಲೆ ಒಳಗೆ ಸೇರಿಕೊಳ್ಳಿ ಅನ್ನೋ ಉದ್ದೇಶಕ್ಕೆ. ಸ್ವಲ್ಪ ಸೇರಿಸೋಣ, ಕಪ್ಪಾಗಲ್ಲ. ಈ ಮಸಾಲ ರೆಡಿ ಮಾಡ್ಕೊಳ್ಳೋಣ. 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಪುಡಿ 1 ಟೀ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲದ ಪುಡಿ 1/4 ಟೀ ಸ್ಪೂನಷ್ಟು ತಗೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಹುಣಸೆ ರಸ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈ ಥರ ಪೇಸ್ಟ್ ಮಾಡ್ಕೊಂಡಿರೋದು ಒಂದು ಬಟ್ಲಿಗೆ ತೆಕ್ಕೊಳ್ಳೋಣ. ಒಂದು ಬಟ್ಲಿಗೆ ತಗೊಂಡಿರೋದು. ಈಗ ನೋಡಿ, ಈ ಬದನೆಕಾಯಿ ತಗೊಳ್ಳೋಣ. ಈ ಥರ ಎಲ್ಲ ಸ್ವಲ್ಪ ಒಳಗಡೆ ಸೇರೋ ಹಾಗೆ ಸರಿಯಾಗಿ ಹಚ್ಚೋಣ. ಈ ಥರ ಸ್ವಲ್ಪ ನೀರು ಹಿಂಡಿಬಿಟ್ಟು ಈ ಥರ ಇದು ಅನ್ನಕ್ಕಷ್ಟೇ ಅಲ್ಲದೆ ಚಪಾತಿಗೂ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚಪಾತಿಗೂ. ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ಈ ಫ್ರೈನ. ಈ ಥರ ಸ್ವಲ್ಪ ಹಿಂಗೆ ಈ ಥರ ಸೀಳಿ ಹೀಗೆ ಹಾಕ್ಬಿಟ್ರೆ ಒಳಗಡೆಗೆಲ್ಲ ಸೇರಿಕೊಳ್ಳುತ್ತೆ. ಬದನೆಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿರೋದು. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ. 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿರೋದು. ಎಣ್ಣೆ ಸ್ವಲ್ಪ ಕಾಯಿಲಿ. ಈಗ ನಿಧಾನಕ್ಕೆ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮುಚ್ಚಿಬಿಟ್ಟು ತಟ್ಟೆ ಮುಚ್ಚಿ ಲೋ ಫ್ಲೇಮಲ್ಲೇ ಬೇಯೋಕ್ಕೆ ಬಿಟ್ಟಿತ್ತು. ಈಗ ತಿರುಗಿಸಿ ಹಾಕೊಳ್ಳೋಣ. ಮುಚ್ಚಿಬಿಟ್ಟು ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಬೆಳ್ಳುಳ್ಳಿದು ಘಮ್ ಅಂತ ಸುವಾಸನೆ ಬರ್ತಾ ಇದೆ. ಈಗ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಮೆತ್ತಿಗೆ ಬೆಂದಿದೆ, 2 ಕಡೆಗೂ ಬೆಂದಿದೆ. ಎಲ್ಲ ಸಾಫ್ಟಾಗಿದೆ. ಬದನೆಕಾಯಿ ಫ್ರೈ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.